ಹೊನ್ನಾವರ ತಾಲೂಕಿನ ಕಳಸಿನಮೋಟೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷರು ಯಜಮಾನ ಆಟೋಮೇಷನ್ ಟೆಕ್ನಾಲಜಿಯ ರಾಮಚಂದ್ರ ಗೌಡರು ತಿಳಿಸಿದರು. ಹೊನ್ನಾವರ ಪಟ್ಟಣದ ನಾಮದಾರಿ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಅವರು, ರಾಣಿ ಚೆನ್ನಭೈರಾದೇವಿ ಕಾಲದಿಂದಲೂ ಕಾಸರಗೋಡು, ದೇವರಮೋಟೆ, ಕಳಸಿನಮೋಟೆ ತನ್ನದೇ ಪುರಾಣ ಹಿನ್ನೆಲೆ ಹೊಂದಿರುವ ಪ್ರದೇಶವಾಗಿದೆ. ಇಂತಹ ಪ್ರದೇಶದಲ್ಲಿ ಸಾರ್ವಜನಿಕರೆಲ್ಲರೂ ಸೇರಿ ಶ್ರೀನಿವಾಸ ಕಲ್ಯಾಣ ಆಯೋಜಿಸುತ್ತಿದ್ದು, ಸಾರ್ವಜನಿಕರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿ ಎಂದು ವಿನಂತಿ ಮಾಡಿಕೊಂಡಿದ್ದಾರೆ. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ರಾಮಚಂದ್ರ ಗೌಡರು ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಕಳಸಿನಮೋಟೆ ಊರಿನ ಜನರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿದ್ದಾರೆ. ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ಬ್ರಹ್ಮಶ್ರೀ ನಾರಾಯಣ ಗುರು ದತ್ತಪೀಠದ ಕಲಬುರಗಿಯ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ನೀಲ್ಗೋಡ್ ಯಕ್ಷಚೌಡೇಶ್ವರಿ ದೇವಾಲಯದ ಧರ್ಮದರ್ಶಿ ಮಾದೇವ್ ಸ್ವಾಮಿ, ಸೀಮಾ ಮುಖ್ಯಪ್ರಾಣ ದೇವಸ್ಥಾನದ ಪ್ರಧಾನ ಅರ್ಚಕ ಸೂರಾಲು ಚಂದ್ರಶೇಖರ್ ಭಟ್ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಈ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಇದು ದಿನಾಂಕ 18/5/2026 ಹೊನ್ನಾವರ ತಾಲೂಕಿನ ಕಳಸನಮೋಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಾರೆ. ನಾನು ಪ್ರಥಮವಾಗಿ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಮಚಂದ್ರ ಗೌಡರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಇಷ್ಟೇ, ಕಳೆದ 15 ದಿವಸದ ಹಿಂದೆ ಅವರು ನನಗೆ ಕರೆ ಮಾಡಿದರು. ನನಗೆ ಎಲ್ಲ ಸಮಾಜದ ಮುಖಂಡರು ಕರೆ ಮಾಡಿದರು. ಸರ್, ನಾವೊಂದು ನನ್ನ ತಲೆಯಲ್ಲಿ ಒಂದು ಇದು ಬಂದಿದೆ, ತಿರುಪತಿ ತಿಮ್ಮಪ್ಪಗೆ ಸಂಬಂಧಪಟ್ಟ ದೇವರ ಕಾರ್ಯ ಕಲ್ಯಾಣ ಉತ್ಸವವನ್ನು ನಮ್ಮ ಊರಿನಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ, ನಿಮ್ದೆಲ್ಲ ಸಹಕಾರ ಇರಬೇಕಂತ ಹೇಳಿದ್ರು. ಆವಾಗ ನಾವೆಲ್ಲರೂ, ನಾನಾಗಲಿ, ಉಮೇಶ್ ಅಣ್ಣಾಗಲಿ, ಎಲ್ಲ ಇಡೀ ನಾಯಕರಾಗಲಿ ಎಲ್ಲರೂ ಸಹ ಅದಕ್ಕೆ ಪ್ರೋತ್ಸಾಹ ಕೊಡ್ತೇವೆ, ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ವಿ. ಇನ್ನೂ ಹೆಚ್ಚಾಗಿ ಮತ್ತೊಂದು ಖುಷಿ ಅಂತ ಹೇಳಿದ್ರೆ ಅವ್ರದ್ದು ಒಂದು ಮಾತು ಏನಂತ ಹೇಳಿದ್ರೆ, ಇದು ನಾನು ಎಲ್ಲ ಆರ್ಥಿಕವಾಗಿ ಎಲ್ಲ ಏನಾದ್ರೆ ನಾನು ಮಾಡ್ತೇನೆ, ಆದರೆ ನನ್ನ ಹೆಸರು ಎಲ್ಲೂ ಬರೋದು ಬೇಡ, ಎಲ್ಲ ಸಮಾಜದವರು ಸೇರಿ ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರು. ನಂತರ ಇನ್ನಂದ್ರೆ ಈ ಕಾರ್ಡಿಗೆ ಸಹ ಇಲ್ಲೇನು ನಾವು ಆಮಂತ್ರಣ ಪತ್ರಿಕೆ ಮಾಡಿದ್ದೇವೆ, ಅದರಲ್ಲೂ ಸಹ ತನ್ನ ಹೆಸರು ಹಾಕಬಾರದು ಅನ್ನುವ ಇದು ಇಟ್ಕೊಂಡಿದ್ರು. ಅದು ನಾವೆಲ್ಲ ಸೇರಿ ಇಲ್ಲ, ಇದು ಸಮಿತಿ ಅಧ್ಯಕ್ಷರು, ನೀವು ಸ್ವಾಗತ ಕೊಡಬೇಕು, ಒಬ್ರು ಬೇಕಾಗ್ತದೆ, ಹಾಗಾಗಿ ನಿಮ್ಮ ಹೆಸರು ಹಾಕಬೇಕು, ಅಷ್ಟೇ ಪೂರ್ಣಕ್ಕೆ ಅವರು ಅದನ್ನು ಹಾಕೊಂಡಿದ್ದಾರೆ. ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ಇಂದು ಯಾವುದೇ ಕಾರ್ಯಕ್ರಮ ಮಾಡಿದರೂ ಅವರ ಫೋಟೋ ಹಾಕಿ ಬ್ಯಾನರ್ ಅಳವಡಿಸುವವರು ಹೆಚ್ಚಿದ್ದಾರೆ. ಸ್ವಂತ ಖರ್ಚು ಮಾಡಿ ಕಾರ್ಯಕ್ರಮ ಮಾಡುತ್ತಿರುವ ರಾಮಚಂದ್ರ ಗೌಡರು ಯಾವುದೇ ಪ್ರಚಾರ ಬಯಸುತ್ತಿಲ್ಲ. ತಾವು ಮಾಡಿದ ಕಾರ್ಯಕ್ರಮ ಇಡೀ ಊರಿಗೆ, ಸಮಾಜಕ್ಕೆ ಅರ್ಪಣೆಯಾಗಬೇಕು. ದೇವರ ಕೃಪೆ ಎಲ್ಲರ ಮೇಲೂ ಕೃಪಾಶೀರ್ವಾದ ಆಗಬೇಕು ಎಂದು ಹುಟ್ಟೂರಿನಲ್ಲಿ ಜಾತ್ಯತೀತ ಧರ್ಮಾತೀತವಾದ ಪುಣ್ಯದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಯಾವುದು ಸ್ವಂತ ಊರುಗಳಲ್ಲ, ಎಲ್ಲೂ ಗೇರ್ಸಪ್ಪದಿಂದ ಒಂದು ಅಲ್ದು ಬಂದಿರುವ ಊರುಗಳು. ಅದೇ ಮೂಲ, ನಮ್ಮದೆಲ್ಲರದ್ದು ಮೂಲ ಗೇರ್ಸಪ್ಪದಲ್ಲಿ ಇದ್ದಂಥ ನಂಬಿಕೆ. ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇರೋದು, ಸಾರ್ವಜನಿಕ ಅಂತಲ್ಲ ಇದು. ಆದರೂ ಇಂಥ ಒಂದು ಮೂಮೆಂಟ್ ಕನ್ನಡದಲ್ಲಿ ಸನ್ನಿವೇಶದಲ್ಲಿ ಈ ದೇವರ ಮೂಟೆಯಲ್ಲಿ ದೇವರಿದ್ದಾರೆ, ಕಳಸನ ಮೂಟೆಯಲ್ಲಿ ಕಳಸ ಇದೆ. ಈ ಕಳಸ ಕೊಟ್ಟವರು ಯಾರು? ಚೆನ್ನಭೈರಾದೇವಿಯನ್ನು ರಾಣಿನೇ ಈ ಕಳಸವನ್ನು ಕೊಟ್ಟಿದ್ದು ಅನ್ನೋ ನಂಬಿಕೆಯಲ್ಲಿದ್ದೀವಿ ನಾವು. ಇನ್ನು ಯಾವಾಗಲೂ ಬಂತು, ಯಾವುದೋ ಕಾಲದಲ್ಲಿ ಬಂತು, ನಮ್ಗೆ ಯಾರಂತ ಹೆಸರು ಗೊತ್ತಿಲ್ಲ, ಯಾರು ತೊಗೊಂಬಂದ್ರು ಅಂತ ಗೊತ್ತಿಲ್ಲ. ಆದರೂ ಈ ಚೆನ್ನಭೈರಾದೇವಿ ಕೊಟ್ಟಿದ್ದು ಅನ್ನೋ ನಂಬಿಕೆಯಲ್ಲಿ ಇನ್ನೂ ಜೀವನ ಕಳಿತಾ ಇದ್ದೀವಿ. ಇಂಥ ನಂಬಿಕೆಯಲ್ಲಿ ಇರೋ ಟೈಮಲ್ಲಿ ದೇವ್ರ ಭಕ್ತಿ, ಕಳಸನ ಮಠ ಅನ್ನೋದು ದೇವ್ರ ಭಕ್ತಿಗೆ ಪ್ರಸಿದ್ಧವರು ಯಾವಾಗಲೂ. ಆದರೆ ಇಂಥವರ ಪರಿಸ್ಥಿತಿಯಲ್ಲೂ ಎಲ್ಲೋ ಒಂದು ಕಡೆ ದೇವ್ರ ನಂಬಿಕೆ ಕಳೆದು ಹೋಗ್ತಾ ಇದೆಯಾ, ಮಿಸ್ ಆಗ್ತಾ ಇದೆಯಾ, ಬರಿತಾ ಇದ್ದೇವೆ ದೇವ್ರನ್ನ ಅನ್ನೋ ಥರ ಒಂದು ವಾತಾವರಣ ಒಂದಷ್ಟು ನೋಡ್ದಂಗಿದೆ ಎಲ್ಲ ಕಡೆ. ಅಂಥ ಟೈಮಲ್ಲಿ ನನಗೂ ಏನಾಯಿತು ಅಂದರೆ, ನಾನು ಆ್ಯಕ್ಚುಲಿ ದೇವ್ರ ಭಕ್ತಿಯಿಂದ ಆಚೆ ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ನಮ್ಮ ತಂದೆ ಯಜಮಾನ್ಗೌಡರು ಎಲ್ಲ ದೇವರ ಪೂಜೆಗಳು, ಎಲ್ಲ ದೇವಸ್ಥಾನದ ಪೂಜೆಗಳನ್ನು ಅವರೇ ನೋಡ್ಕೊಳ್ತಾ ಇದ್ರು. ಒಂದು ಕಾಲದಲ್ಲಿ ನಾನು ದೇವ್ರ ಭಕ್ತಿಯಿಂದ ಆಚೆ ಬಂದುಬಿಟ್ಟು ಅನ್ನೋ ವಾತಾವರಣ ಸೃಷ್ಟಿ ಆದಾಗ ಅದೇನೋ ನನಗೆ ಎಕ್ಸಿಡೆಂಟ್ ಆಗೋಯ್ತು, ಒಂದು ದೊಡ್ಡ ಎಕ್ಸಿಡೆಂಟ್ ಆಗೋಯ್ತು 3 ವರ್ಷದಿಂದ. ಆ ಟೈಮಲ್ಲಿ ಎಕ್ಸಿಡೆಂಟ್ ಆಗಿ 100ನೇ ದಿನಕ್ಕೆ ನನಗೆ ಅದು ಏನೇನೋ ಘಟನೆಗಳು ನಡೆದಿತ್ತು ಜೀವನದಲ್ಲಿ. ಅಲ್ಲಿ ನಾನು ಮತ್ತೆ ದೇವ್ರ ಭಕ್ತಿನ ಕನ್ವರ್ಟ್ ಆದ. ಆ ದೇವ್ರ ಭಕ್ತಿನ ಕನ್ವರ್ಟ್ ಆದಾಗ ನಾಗರಾಜ್ ಗೌಡ ಮಾತನಾಡಿ, ಶ್ರೀನಿವಾಸ ಕಲ್ಯಾಣೋತ್ಸವ ಆಚರಣೆ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಯುವಕ ಯುವತಿಯರ ವಿವಾಹದ ಉದ್ದೇಶ ಇಟ್ಟುಕೊಂಡು ಮದುವೆ ದಿಬ್ಬಣ ವಧುವರರ ವೇದಿಕೆ ಆನ್ಲೈನ್ ರಿಜಿಸ್ಟರ್ ಪ್ಲಾಟ್ಫಾರ್ಮ್ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಈ ಸಂದರ್ಭದಲ್ಲಿ ವಿಡಿ ನಾಯ್ಕ್, ಉಮೇಶ್ ಮೆಸ್ತಾ, ಅಣ್ಣಪ್ಪ ಗೌಡ, ಶಿಕ್ಷಕ ರಾಘವೇಂದ್ರ ಗೌಡ, ನಾರಾಯಣ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.